ಅಪ್ಪು ಅವರ ಕೋಟ್ಯಾಂತರ ಅಭಿಮಾನಿಗಳಿಗಾಗಿ ಅಪ್ಪು ಮಹಾರಾಜ ಎಂಬ ಹಾಡನ್ನು ನಿರ್ಮಾಣ ಮಾಡಿದ್ದೇನೆ. ಈಗಾಗಲೇ ಈ ಹಾಡು ಮೋಹನ ರಾಗ ಕ್ರಿಯೇಷನ್ನಲ್ಲಿ ಬಿಡುಗಡೆಯಾಗಿದೆ. ದಯಮಾಡಿ ಎಲ್ಲ ಅಭಿಮಾನಿಗಳು ನೋಡಬೇಕು, ಆನಂದಿಸಬೇಕು, ಆಶೀರ್ವದಿಸಬೇಕು. ಅಪ್ಪು ಅವರ ಅಭಿಮಾನಿಗಳು ಈ ಹಾಡನ್ನು ನೋಡಬೇಕು, ಸಂಭ್ರಮಿಸಬೇಕು. ಈ ಮೂಲಕ ಅಪ್ಪು ಅವರ ಅಭಿಮಾನಿಗಳ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಯಾಗಿರಲಿಕ್ಕೆ ನಾವೆಲ್ಲರೂ ಕೆಲಸ ಮಾಡೋಣ. ಜೈ ಅಪ್ಪು ಮಹಾರಾಜ. ಶಿವನು ಮೇಲೆ ನೋಡಿರುವ ಜನರು ಮಾಡೋ. ನಮಸ್ಕಾರ, ನನ್ನ ಹೆಸರು ಮೋಹನ್ ಅಂತ. ನಾನು ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕು ಮದ್ದೂರು ಗ್ರಾಮದವನು. ನಾನು ವಿದ್ಯಾಭ್ಯಾಸ ಯಳಂದೂರಿನಲ್ಲೇ ಮಾಡಿದ್ದು. ನಮ್ಮ ತಂದೆ ಲೇಟ್ ಮರೈ ಅಂತ ಅವರು ಕಲಾವಿದರು, ತಾಯಿನೂ ಲೋಲಾಕ್ಷಿ ಅಂತ ಅವರು ಕಲಾವಿದರೆ. ನಾವು ಒಟ್ಟು 3 ಜನ ಅಣ್ಣ ತಮ್ಮಂದಿರು, ಒಬ್ಬ ಅಣ್ಣ ಒಬ್ಬ ತಮ್ಮ, ನಾನು ಮಧ್ಯದವನು. ನಾವು ಚಿಕ್ಕವರಿದ್ದಾಗಿಂದನೂ ನಮ್ಮ ಹಳ್ಳಿಯ ಸೊಗಡಿನಲ್ಲಿ ಬೆಳೆದವರು. ನಮ್ಮ ಈ ಚಾಮರಾಜನಗರ ಜಿಲ್ಲೆಯ ಜಾನಪದ ತವರಿನಲ್ಲಿ ಹುಟ್ಟಿದ್ದೇ ನಮ್ಮದೊಂದು ಪುಣ್ಯ ಅನ್ಕೋಬೇಕು. ಹುಟ್ಟಿನಿಂದಲೂ ಈ ಒಂದು ಕಲೆಗಳ ಒಂದು ಪ್ರಭಾವ ನಮಗೆ ಮೈದುಂಬಿಕೊಂಡಿತ್ತು. ತಂದೆ ತಾಯಿ ಇಬ್ಬರು ಕಲಾವಿದರಾಗಿರೋದ್ರಿಂದ ನಾವು ಕಲೆಯಲ್ಲಿ ತೊಡಗಿಸ್ಕೋಬೇಕು ಅಂತ ಆಸೆಪಟ್ಟು ಆ ಮೂಲಕ ಬದುಕಿಗೋಸ್ಕರ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಬಿಡುವಿನ ವೇಳೆ ಈ ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ಪ್ರಾರಂಭಿಸಿದ್ದೇನೆ. ನಾನು ಒಬ್ಬ ಅಪ್ಪು ಅಭಿಮಾನಿಯಾಗಿ ಚಾನಲ್ ಆರಂಭ ಮಾಡಲಿಕ್ಕೆ ಸ್ಫೂರ್ತಿಯಾಗಿತ್ತು. ಅಪ್ಪು ಅವರ ಹಾಡನ್ನು ಯಾಕೆ ಮಾಡಬಾರ್ದು ಅಂತ ತೀರ್ಮಾನ ಮಾಡಿ ಮೊದಲನೇ ಗೀತೆಯಾಗಿ ಅಪ್ಪು ಮಹಾರಾಜ್ ಎಂಬ ಹಾಡನ್ನು ರವಿಕುಮಾರ್ ಆರ್ ಅವರ ಒಂದು ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆಯಲ್ಲಿ ಆರ್ ಮಹೇಂದ್ರ ಅವರ ಗಾಯನದಲ್ಲಿ ಅದ್ಭುತವಾಗಿ ಮೂಡಿಬಂದಿದೆ. ಈ ಮೂಲಕ ನನ್ನ ಯೂಟ್ಯೂಬ್ ಜರ್ನಿಯನ್ನು ಪ್ರಾರಂಭ ಮಾಡಿದ್ದೇನೆ. ಇದಾದ ನಂತರ ಅನೇಕ ಗೀತೆಗಳನ್ನು ನಾವು ಮಾಡಿದ್ದೇವೆ. ಶ್ರೀ ಮಲೆ ಮಹದೇಶ್ವರನ ಗೀತೆಗಳು, ತತ್ವಗೀತೆಗಳು, ಜಾನಪದ ಗೀತೆಗಳು, ಹಲವು ಭಕ್ತಿಗೀತೆಗಳನ್ನು ನಮ್ಮ ಚಾನಲ್ ಮೂಲಕ ಬಿಡುಗಡೆ ಮಾಡಿದ್ದೇವೆ. ಅದನ್ನೆಲ್ಲ ತಾವು ನೋಡಿ ಆಶೀರ್ವಾದ ಮಾಡಿದ್ದೀರಾ. ಇದೇ ರೀತಿ ನಿಮ್ಮ ಹಾರೈಕೆ ಸದಾ ನನ್ನ ಮೇಲಿರಲಿ. ವಿಶೇಷವಾಗಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಗೀತೆಗಳು, ಶ್ರೀ ಮಲೆ ಮಹದೇಶ್ವರ ಭಕ್ತಿಗೀತೆಗಳು ನಿರ್ಮಾಣ ಮಾಡಿ ಯೂಟ್ಯೂಬಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀನಿ. ಇವತ್ತು ಅಪ್ಪು ಮಹಾರಾಜ ಹಾಡಿನ ಬಗ್ಗೆ ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಬಂದಿದ್ದೇನೆ. ಸರ್, ನಾನು ಚಿಕ್ಕವನಿಂದ ಅಪ್ಪು ಅವರ ಚಿತ್ರಗಳನ್ನು ನೋಡಿ ಅವರನ್ನು ಅನುಕರಣೆ ಮಾಡೋದು, ಅವರ ಹಾಡುಗಳನ್ನು ಹಾಡೋದು ಇದು ನನ್ನ ಒಂದು ಹವ್ಯಾಸವಾಗಿತ್ತು. ಅವರು ನಮ್ಮನ್ನು ಅಗಲಿ ಹೋದ ನಂತರ ತುಂಬ ಬೇಸರ ಇತ್ತು. ಹೀಗೆ ಸ್ನೇಹಿತರೆಲ್ಲ ಸೇರಿ ಮಾತಾಡ್ಕೊತಿದ್ದಾಗ ಯಾವುದಾದ್ರು ಒಂದು ಅಪ್ಪು ಅವ್ರ ಬಗ್ಗೆ ಏನಾದ್ರು ಮಾಡಬೇಕಲ್ಲ ಅನ್ನೋ ಒಂದು ನನ್ನಲ್ಲಿ ಹಠ ಹುಟ್ಟಿತು. ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ನಮ್ಮ ರವಿಕುಮಾರ್ ಅವರು ನನಗೊಂದು ಹಾಡನ್ನು ಮಾಡಿದ್ದೀವಿ ಅಪ್ಪು ಅವ್ರ ಬಗ್ಗೆ, ನೀವು ಮಾಡಿಸೋದ್ರೆ ನಿಮ್ಮ ಚಾನಲ್ ಮುಖಾಂತರ ಮಾಡಿ ಅಂತ ಹೇಳಿದ್ರು. ಹಾಡು ಕೇಳಿದೆ, ತುಂಬ ಅದ್ಭುತವಾಗಿತ್ತು. ಆಯಿತು ಅಂತ ಒಪ್ಕೊಂಡು ಆ ಹಾಡನ್ನು ಮಾಡೋದಕ್ಕೆ ಶುರು ಮಾಡಿದೆ. ಹಾಡು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಆರ್ ರವಿಕುಮಾರ್ ಅವರು ಅದ್ಭುತವಾಗಿ ಸಾಹಿತ್ಯವನ್ನು ರಚಿಸಿದ್ದಾರೆ. ಹಾಗೆ ಆರ್ ಮಹೇಂದ್ರ ಅವರು ಕೂಡ ತುಂಬ ಅದ್ಭುತವಾಗಿ ಹಾಡಿದ್ದಾರೆ. ಸಾವಿರಾರು ಜನ ಯೂಟ್ಯೂಬಲ್ಲಿ ಹಾಡನ್ನು ನೋಡಿದ್ದೀರಾ, ಲೈಕ್ ಮಾಡಿದ್ದೀರಾ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಕೋಟ್ಯಾಂತರ ಅಭಿಮಾನಿಗಳು, ಅಪ್ಪು ಅಭಿಮಾನಿಗಳಿರುವ ಈ ಜನಸಂಖ್ಯೆಯಲ್ಲಿ ಈ ಹಾಡು ಕೇವಲ ಒಂದು 10,000, 15,000, 20,000 ಓಡಿರೋದು ಅಂದರೆ ತುಂಬ ಬೇಸರ ತಂದಿದೆ. ಅದು ಏನು ಕಾರಣ ಅಂತ ಗೊತ್ತಾಗಿಲ್ಲ. ನಾವೆಲ್ಲೋ ಸರಿಯಾಗಿ ಜನಗಳಿಗೆ ಮುಟ್ಟಿಸೋ ರೀತಿ ಮಾಡಿಲ್ವೇನೋ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಕನ್ನಡದ ಪ್ರಖ್ಯಾತ ದೇಶಿ ವಾಹಿನಿ ಜನಪದ ಸೀರೆಯಲ್ಲಿ ಈ ವಿಷಯವನ್ನು ತಮ್ಮ ಗಮನಕ್ಕೆ ತರಬೇಕು ಅಂತ ಬಂದಿದ್ದೇನೆ. ನಾನು ವೃತ್ತಿಯಲ್ಲಿ ಡ್ರೈವರು. ನನ್ನ ಬಿಡುವಿನ ಸಮಯದಲ್ಲಿ ನನ್ನಲ್ಲಿ ಇರುವಂಥ ಸಣ್ಣ ಪುಟ್ಟ ಹಣಗಳನ್ನು ಉಳಿತಾಯ ಮಾಡಿ ಈ ಅಪ್ಪು ಅವರ ಒಂದು ಏನೋ ಒಂದು ಮಾಡಬೇಕು ಅನ್ನೋ ಉದ್ದೇಶದ ಒಂದು ಹಾಡನ್ನು ಮಾಡಿದೆ. ಇದ್ರ ಉದ್ದೇಶ ನಾನು ಹಣ ಸಂಪಾದನೆ ಮಾಡಬೇಕು ಅನ್ನೋ ಉದ್ದೇಶನಲ್ಲ. ಈ ಹಾಡು ನನ್ನ ಅಪ್ಪು ಅಭಿಮಾನಿಗಳ ಒಂದು ಮನಸ್ಸಿಗೆ ತಲುಪಿರಬೇಕು, ಪ್ರತಿ ಮನೆಗೆ ಅದು ರೀಚ್ ಆಗಬೇಕು ಅನ್ನೋದೇ ನನ್ನ ಉದ್ದೇಶ. ಒಬ್ಬ ಅಭಿಮಾನಿಗೆ ಇನ್ನೊಬ್ಬ ಅಭಿಮಾನಿಗಳಿಗೆ ಸಪೋರ್ಟ್ ಮಾಡಬೇಕು. ಹಾಗಾಗಿ ನಿಮ್ಮ ಮುಂದೆ ಬಂದು ಈ ಮನವಿಯನ್ನು ಮಾಡ್ಕೊತಾ ಇದ್ದೇನೆ. ಅಪ್ಪು ಮಹಾರಾಜ ಹಾಡನ್ನು ವಿಶ್ವಮಟ್ಟಕ್ಕೆ ಕೊಂಡೊಯ್ಯಬೇಕು. ಅದಕ್ಕೆಲ್ಲ ನಿಮ್ಮಂಥ ಅಭಿಮಾನಿಗಳೇ ಅದಕ್ಕೆ ಸಹಕಾರ ಮಾಡಬೇಕು. ಇನ್ನು ಮುಂದೆ ಅವರ ಇನ್ನೂ ಕೆಲವೊಂದು ಗೀತೆಗಳನ್ನು ಹತ್ರ ಇದ್ದಾವೆ, ಅದನ್ನು ಮುಂದಿನ ಇದರಲ್ಲಿ ಬಿಡುಗಡೆ ಮಾಡ್ತೇನೆ. ಈ ಅಪ್ಪು ಮಹಾರಾಜ ಗೀತೆಯನ್ನು ಗೆಲ್ಲಿಸ್ತು ಅಂದರೆ ಇನ್ನುಳಿದ ಹಾಡುಗಳನ್ನು ಬಿಡುಗಡೆ ಮಾಡೋದಕ್ಕೂ ನನಗೂ ಖುಷಿಯಾಗುತ್ತೆ. ಸರ್, ನಾನು ಸಣ್ಣವನಿದ್ದಾಗಿಂದ ಸ್ಕೂಲಲ್ಲಿ ಹಾಡೋದು ಮತ್ತು ಈ ಕಾಂಪಿಟೇಷನ್ಗಳಲ್ಲಿ ಇದು ಮಾಡೋದು, ಈ ರವಿಕುಮಾರ್ ಸರ್ ಅವ್ರ ಜೊತೆ ಸುಮಾರು ಸರಿ ಅವ್ರ ಜೊತೆನೂ ಹಾಡಿದ್ದೇನೆ. ಕೆಲವೊಂದು ಕಡೆ ಕಾಂಪಿಟೇಷನ್ ಅವ್ರ ಜೊತೆ ಹಾಡಿದೆ. ಮತ್ತು ಒಂದು ಉದಯ ಟಿ ವಿನಲ್ಲಿ ಅಕ್ಷರಮಾಲೆಯಲ್ಲೂ ಸಹಿತ ನಾವು ಮತ್ತು ಇವರೇ ಜೋಡಿಯಾಗಿ ಸ್ಪರ್ಧೆ ಮಾಡಿದ್ದು. ಅದರಲ್ಲಿ ರವಿಕುಮಾರ್ ಪ್ರಥಮ ಸ್ಥಾನ ತಗೊಂಡ್ರು, ನಾವು ಸೆಕೆಂಡ್ ಪ್ಲೇಸ್ ತಗೊಂಡು. ಅವೆಲ್ಲ ನಮಗೆ ಹುಟ್ಟಿನಿಂದ ಒಂದು ಏನೋ ಕಲೆ ಬಗ್ಗೆ ಆಸಕ್ತಿ ಇದೆ ಸರ್.
ಹಾಡು ಅನ್ನೋದು ನನಗೆ ಭಾಳ ಹುಚ್ಚು ಸರ್ ನನಗೆ. ಅದರಲ್ಲೂ ಅಪ್ಪವರು ಅಂದರೆ ತುಂಬ ಅಭಿಮಾನ ನನಗೆ. ಆ ಒಂದು ಉದ್ದೇಶಕ್ಕೆ ನಾನು ಏನೇ ಆಗಲಿ ಒಂದು ಮಾಡೋಣ, ಕಷ್ಟನ ಸುಖನ ಸಾಲ ಮಾಡೇ ಖಂಡಿತವಾಗಿ ಅದು ಮಾಡಿರೋದು ನಾನು ಬರೋ ಒಂದು ಅಲ್ಪ ಸಂಪಾದನೆ ಅಷ್ಟು ಮಾಡೋಕ್ಕಾಯ್ತಿಲ್ಲ. ಯಾರೋ ಸ್ನೇಹಿತರುಗಳು ಸಪೋರ್ಟ್ ಮಾಡ್ತೀವಿ ಅಂದರು, ಅವ್ರನ್ನೆಲ್ಲ ಸೇರಿಸ್ಕೊಂಡು ಮಾಡಿ ನಾನು ಈ ಹಾಡನ್ನು ಬಿಟ್ಟೆ ಸರ್. ನನ್ನ ಉದ್ದೇಶ ಏನಿಲ್ಲ, ನನಗೆ ಹಣ ಬರೆದಿರೋ ಪರವಾಗಿಲ್ಲ, ಈ ಕೋಟ್ಯಾಂತರ ಅಭಿಮಾನಿಗಳು ರೀಚಾರ್ಜ್ ಸಾಕು ನನಗೆ. ಅದೇ ನನಗೆ ಅಪ್ಪ ಒಬ್ಬರು ಜನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಗಬೇಕು ಅನ್ನೋದೇ ಉದ್ದೇಶ ಸರ್. ಹೌದು ಸರ್, ಬಿಡುವಿನ ವೇಳೆ ಯಾವ್ದಾರ ಇದ್ದಾಗ ಹೋಗಿ ಹಾಡ್ತಾಯಿದ್ದೆ. ಅದೇನು ಪ್ರೊಫೆಷನಲ್ ಏನಲ್ಲ, ಆರ್ಕೆಸ್ಟ್ರಾದಲ್ಲಿ ಯಾವ್ದಾರು ಸ್ನೇಹಿತರುಗಳು ಮದುವೆಗಳಿದ್ದಾಗ ಹೋಗಿ ಹಾಡೋದು ನನ್ನ ಅಭ್ಯಾಸ ಇದೆ. ನಾನು ನಮ್ಮದೇ ಆದ ಚಾನಲ್ಲಿ ಈಗ ಒಂದು ರಾಘವೇಂದ್ರ ಸ್ವಾಮಿ ಭಕ್ತಿಗೀತೆ ನಾನೇ ಸ್ವಂತವಾಗಿ ಹಾಡಿದ್ದೇನೆ. ಮುಂದೆ ಇನ್ನೂ ಒಂದು 3 ಸಾಂಗು ಬಿಡುಗಡೆ ಆಗಬೇಕು. ಒಂದು ಮಹದೇಶ್ವರನ ಬಗ್ಗೆ ಇದೆ, ಮತ್ತೊಂದು ನೀತಿಗೀತೆ ಭಾಳ ಅದ್ಭುತವಾಗಿದೆ, ಯಾರಿಗೆ ಯಾರು ನಮ್ಮಲ್ಲಿ ಅಂತ. ತುಂಬ ಅದ್ಭುತವಾದ ಸಾಹಿತ್ಯ ಅದು ನೀತಿಗೀತೆ. ತಾವು ಎಲ್ಲ ಹಾಡುಗಳನ್ನು ಕೇಳಿ ನನಗೆ ಆಶೀರ್ವದಿಸಿ ನಮ್ಮ ಚಾನಲ್ನಿಗ ಬೆಂಬಲಿಸಬೇಕು, ಪ್ರೋತ್ಸಾಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ಳುತ್ತೇನೆ. ಸರ್, ಈ ಹಾಡು ಹೇಗೆ ಸೃಷ್ಟಿ ಆಯಿತು ಅಂದರೆ, ನಮ್ಮ ಸ್ನೇಹಿತರೊಬ್ಬರು ಬಸವರಾಜು ಅಂತ, ಅವರು ಡ್ರೈವರೇ. ಸ್ನೇಹಿತರೊಬ್ಬರು ಅಪ್ಪವ್ರ ಬಗ್ಗೆ ಹಾಡು ಮಾಡಬೇಕು ಅಂತ ಹೇಳ್ಕೊಂಡಿದ್ರು ಅಂತ ಅವರು ಆರ್ ರವಿಕುಮಾರ್ ಅವರ ಗಮನಕ್ಕೆ ತಂದು ಅವರು ಸಾಹಿತ್ಯ ಎಲ್ಲ ರೆಡಿ ಮಾಡಿ ಕಾಂಪೋಸಿಂಗ್ ಎಲ್ಲ ಮಾಡಿಸಿಟ್ಬಿಟ್ಟಿದ್ರು. ಬಟ್ ಅವರು ಯಾಕೋ ಸ್ವಲ್ಪ ಮನಸ್ಸು ಟೈಮ್ ಇಲ್ಲ ಅಂತ ಲೇಟ್ ಮಾಡೋದಕ್ಕೋಸ್ಕರ ಅವನು ಬಸವರಾಜನವ್ರು ನಮ್ಮ ಸ್ನೇಹಿತರು ಈ ರೀತಿ ರವಿ ಸರ್ ಹಿಂಗೆ ಮಾಡಿದ್ದಾರೆ, ಒಂದು ಹಾಡು ನೀನೇ ಹಾಡ್ತಿದೆಯಲ್ಲ, ಅದನ್ನ ನೀನೇ ಹಾಡ್ಕೊಂಬಿಡು ಅಂತ ಹೇಳಿದ್ರು. ಅಲ್ಲೋಗಿ ಹಾಡನ್ನು ಟ್ರ್ಯಾಕ್ ಹಾಕಿದ್ರು, ಕೇಳಿದೆ. ತುಂಬ ಅದ್ಭುತವಾಗಿ ಸಾಹಿತ್ಯ ಇತ್ತು. ಆ ಹಾಡಿಗೆ ನಾನು ಜೀವ ಕೊಡೋಕ್ಕಾಗಲ್ಲ ಅನ್ನೋ ಒಂದು ಮನಸ್ಸು ನನಗೆ ಅನ್ನಿಸ್ತು. ಯಾಕಂದ್ರೆ ಒಬ್ಬ ಉತ್ತಮವಾದ ವ್ಯಕ್ತಿ ಹಾಡನ್ನು ಫಸ್ಟ್ ಟೈಮ್ ಬಿಡ್ತಾಯಿದ್ದೀನಿ, ಅದು ಉತ್ತಮವಾದ ಗಾಯಕರೇ ಹಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಮ್ಮ ಗುರುಗಳಾದ ಆರ್ ಮಹೇಂದ್ರ ಅವ್ರ ಹತ್ರ ಹಾಡಿಸಿದೆ. ತುಂಬ ಅದ್ಭುತವಾಗಿ ಹಾಡಿದ್ರು. ನಾನು ಆ ಟೈಮಲ್ಲಿ ಕಷ್ಟ ಬಿದ್ದೆ. ಒಟ್ಲಿ ಒಂದು 20-30 ಸಾವಿರ ಆಗೋದು ಖರ್ಚು ಅಂತ ಕೈ ಹಾಕೋದು. ಅದು ಒಂದೊಂದು ಮಾಡ್ತಾ ಇನ್ನೊಂದು ಚೂರು ಏನೋ ಬೇಕು, ಇನ್ನೊಂದು ಸ್ವಲ್ಪ ಏನೋ ಬೇಕು ಅಂತ ಅದು ಮೈಸೂರಿಂದ ಹೋಗಿ ಬೆಂಗಳೂರು ಹೋಗಿ ಲಾಸ್ಟಲ್ಲಿ ಅಲ್ಲಿ ಮಾಡಿ ಅದನ್ನು ಒಂದು ಹಾಡು ಬಿಡುಗಡೆ ಮಾಡಿದೆ. ತುಂಬ ಖುಷಿಯಾಯಿತು ನನಗೆ ಹಾಡು ರೆಡಿ ಮಾಡಿದ್ನಲ್ಲ ಅವ್ರಿಗೋಸ್ಕರ ಅನ್ನೋದು. ಆದರೂ ಖುಷಿ ಜೊತೆಗೆ ಈ ಹಾಡು ಬೇರೆಯವ್ರಿಗೆ ಇನ್ನೂ ತಲುಪಬೇಕು, ಇಡೀ ನಮ್ಮ ಕರ್ನಾಟಕ ಅಲ್ಲ ದೇಶಾದ್ಯಂತ ಈ ಹಾಡು ತಲುಪಿ ಒಪ್ಪೋರ ಒಂದು ಹಾಡು ಇಂಥವ್ರು ಮಾಡಿದ್ದಾರೆ ಅಂತ ಒಂದು ಗಮನಕ್ಕೆ ಬಂದರೆ ಸಾಕು. ನನಗೆ ಇನ್ನೇನು ಅದರಿಂದ ಹಣ ಸಂಪಾದನೆ ಮಾಡೋಕ್ಕೆ ಉದ್ದೇಶ ಏನಿಲ್ಲ. ಅದನ್ನು ಸರ್ ಹೆಚ್ಚು ಕಡಿಮೆ ಒಂದು 85-90 ಸಾವಿರ ಗಂಟೆ ಖರ್ಚು ಮಾಡಿದೆ ಸರ್ ಅದನ್ನೀಗ, ಒಂದೇ ಹಾಡಿಗೋಸ್ಕರ. ಹಾಂ ಸರ್, ಹಂಗೆ ನಾನು ಸಣ್ಣ ಪುಟ್ಟ ಇದೆಲ್ಲ ಉಳಿಸಿಟ್ಟಿದ್ದು ಸ್ನೇಹಿತರ ಹತ್ರ ಒಂದಷ್ಟು ಇದು ಮಾಡ್ಕೊಂಡು ಹೇಗೋ ಮಾಡಿ ರೆಡಿ ಮಾಡಿಬಿಡಿ ಸರ್. ಸರ್ ಹಾಗೆ ಆಯಿತು, ಒಂದು ವರ್ಷದ ಹತ್ರ ಬಂತು ಸರ್ ಇವಾಗ. ಹಾಂ, ಇನ್ನೂ ಆಗಿಲ್ಲ, ಇನ್ನೊಂದು 2 ತಿಂಗಳು 10 ತಿಂಗಳಾಯಿತು ಸರ್. ಅದನ್ನು ತೀರ್ಸ್ಕೊಂಡು ಬಂದೆ ಸರ್. ಏನು ಮಾಡೋದು, ಸ್ವಲ್ಪವಾಗಿ ತೀರ್ಸ್ಕೊಂಡು ದುಡ್ಕೊಂಡು ಏನೋ ಮಾಡಿ ತೀರಿಸ್ಬಿಟ್ಟೆ ಸರ್. ಈಗ ಹಾಡು ಸ್ವಂತ ಸರ್. ಸರ್ ಹೌದು ಸರ್, ತೀರ್ತು ಸರ್ ಒಟ್ಲಿ. ಹಾಂ, ನನಗೆ ಸಾಲ ತೀರಿದ್ದು ಮುಖ್ಯ ಅಲ್ಲ, ಜನಗಳಿಗೆ ಇದು ರೀಚ್ ಆಗಬೇಕು ಅನ್ನೋದು ಮುಖ್ಯ ಸರ್. ಪ್ರತಿ ಮೂಲೆಯಲ್ಲಿ ಹಳ್ಳಿಗಳಲ್ಲಿ ಇರೋರ್ಗು ರೀಚ್ ಆಗಬೇಕು ಈ ಹಾಡು ಅನ್ನೋದೇ ನನ್ನ ಉದ್ದೇಶ. ಇನ್ನೂ ಸುಮಾರು ಹಾಡುಗಳಿದೆ ಒಪ್ಪರದು ಹಾಡುಗಳು. ನನಗಿದು ಇನ್ನೂ ರೀಚ್ ಆಗಿಲ್ವಲ್ಲ, ಮತ್ತೆ ಇನ್ನೊಂದು ಅದು ಕೈ ಹಾಕೋದಕ್ಕೆ ಸ್ವಲ್ಪ ಭಯ ಇದೆ ಸರ್. ಅಥವಾ ಯಾಕೆ ಅಪ್ಪ ಅಭಿಮಾನಿಗಳೇ ಇಲ್ವೋ ಅನ್ನೋ ರೀತಿ ನೋವು ಆಗ್ಬಿಟ್ಟಿದೆ ನನಗೆ. ಅಷ್ಟು ಕೋಟ್ಯಾಂತರ ಜನ ಇದ್ದು ಬರೋ 10-15-20 ಸಾವಿರ ಜನ ನೋಡಿದಂದರೆ ಭಾಳ ಬೇಸರ ಅನಿಸುತ್ತೆ ಸರ್ ನನಗೆ. 10,000 ಜನ ಶೇರ್ ಮಾಡಿಬಿಟ್ಟಿದ್ರೆ ಅದೊಂದು ಕೋಟಿ ಜನ ಖಂಡಿತವಾಗಿ ಸರ್ ನೋಡ್ತಾರೆ, ಸುಮ್ಗಾಗ್ಬಿಡ್ತಾರೆ. ಅದನ್ನ ಒಂದು 10 ಜನಕ್ಕೆ ಶೇರ್ ಮಾಡಿದ್ರೆ ಅದಕ್ಕೇನು ದುಡ್ಡು ಖರ್ಚಾಗಲ್ಲ ಸರ್. ಅದು ಒಂದು ಶೇರ್ ಮಾಡಿಬಿಟ್ರೆ ಒಂದು 10 ಜನದ ಒಂದು 100 ಜನ ಆಗಿ ಅದೇ ಒಂದು ಕೋಟ್ಯಾಂತರ ಜನಕ್ಕೆ ತಲುಪುತ್ತೆ. ಅದು ನಮ್ಮೊಂದು ಪ್ರೋತ್ಸಾಹ ಕೊಡುತ್ತೆ. ಅದು ನಮಗೆ ಇನ್ನೂ ಹಾಡು ಮಾಡೋಣ, ಜನ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ಆಸೆ ಹುಟ್ಟುತ್ತೆ ಸರ್, ಮಾಡೋಣ ಅಂತ. ಈ ಥರ ಮಾಡೋದು ಹೆಂಗೆ ಮಾಡೋದು, ಆದರೂ ಮಾಡ್ತೀನಿ. ಅವರು ಮಾಡಿದ್ರೆ ಅವರು ಅವರ ಅಭಿಮಾನಿಯಾಗಿ ನಾನು ಅದು ಸಾಲಾಗಲಿ ಇನ್ನೂ ಕೆಲವೊಂದು ಹಾಡುಗಳಿದ್ದಾವೆ, ಅದನ್ನು ಬಿಡುಗಡೆ ಮಾಡ್ತೀನಿ ಸರ್. ಈಗ ನೆಕ್ಸ್ಟ್ ಅವರ ಒಂದು ಇದ್ರದ್ದು ಬರ್ಡೇಗೆ ಒಂದು ಸಾಂಗ್ ರೆಡಿ ಇದೆ, ಬಿಡ್ತೀನಿ ಸರ್ ಖಂಡಿತ. ಹಾಂ, ಯೂಟ್ಯೂಬ್ಗೆ ಹಿಂಗೆ ಬಂದಿತ್ತ ಸರ್? ಹೇಗೆಂದರೆ ಈಗ ಮೊದಲಾಗಿ ಕ್ಯಾಸೆಟ್ ಇಲ್ಲ, CD-ಗಳಿಲ್ಲ. ಈಗ ಯೂಟ್ಯೂಬ್ ಈಗ ನಮಗೆ ಜನಗಳಿಗೆ ತಲುಪಿಸೋವಂಥ ಒಂದು ಮಾರ್ಗ ಆಗಿರೋದು. ಸೊ ಹಂಗಾಗಿ ನಾವು ಈ ಯೂಟ್ಯೂಬ್ ಇದಕ್ಕೋಸ್ಕರ ಬಂದು, ಹಾಗಾಗಿ ಮತ್ತು ಇನ್ನೇನೆಂದರೆ ಈ ನಮ್ಮ ರವಿ ಸರ್ ಇದ್ದಾರೆ, ಅವರು ಸುಮಾರು ಸಾವಿರಾರು ಹಾಡುಗಳನ್ನು ಹಾಡಿದ್ದಾರೆ. ಅದರಲ್ಲಿ ಜೊತೆಗೆ ಮಳವಳ್ಳಿ ಮಾಧುಸ್ವಾಮಿ ಅವರು, ಉಮೇಶ್ ಅವರು, ಇವರೆಲ್ಲ ಯೂಟ್ಯೂಬ್ನಲ್ಲಿ ಸುಮಾರು ವೀಕ್ಷಕರು ಅವರಿಗೆ ಪ್ರೋತ್ಸಾಹ ನೀಡ್ತಾರೆ. ನಮಗೂ ಆ ರೀತಿ ಒಂದು ಪ್ರೋತ್ಸಾಹ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಯೂಟ್ಯೂಬ್ ಮುಖಾಂತರನೇ ಈಗ ಮೊದಲ ರೀತಿ CD ಇಲ್ಲ, ಯೂಟ್ಯೂಬ್ ಜನಗಳು ನೋಡಿ ನಮ್ಗೆ ಆಶೀರ್ವಾದಿಸಿದ್ರೆ
ಅದು ನಮಗೆ ಯಶಸ್ಸು ಕೊಡುತ್ತೆ ಅನ್ನೋ ಉದ್ದೇಶದಿಂದ ಯೂಟ್ಯೂಬ್ಗೋಸ್ಕರ ಬಂದೆ ಸರ್. ನಮ್ಮ ಕುಟುಂಬದಲ್ಲಿ ನಮ್ಮ ತಂದೆ ತಾಯಿ ಇಬ್ಬರು ಇಲ್ಲ ಇವಾಗ. ನಮ್ಮದು ಇಬ್ಬರು, ಒಂದು ಹೆಣ್ಣು ಒಂದು ಗಂಡು ಮಗು ಇದೆ. ನಾವು ಸ್ವಂತ ಮನೆಯವರು ಹೋಮಲ್ಲಿ ವರ್ಕ್ ಮಾಡ್ತಾಯಿರ್ತಾರೆ. ನಾನು ಡ್ರೈವರಾಗಿ ವರ್ಕ್ ಮಾಡ್ತಾನೆ. ಮಗಳದು ಮದುವೆ ಆಗಿದೆ. ಮಗನೂ ಒಂದು ಕೆಲಸ ಮಾಡ್ತಾಯಿದ್ದೆ ಪ್ರೈವೇಟ್ ಇದರಲ್ಲಿ. ತುಂಬ ಚೆನ್ನಾಗಿ ಸಂಸಾರ ಸಾಕ್ತಾಯಿದೆ ಸರ್, ಏನು ತೊಂದರೆ ಇಲ್ಲ. ಬೆಂಗಳೂರಲ್ಲೇ ವಾಸ ಸರ್. ಊರುಗಡೆ ವಾರಕ್ಕೆ 15 ದಿನಕ್ಕೋಸ್ಕರ ಬರ್ತಾಯಿರ್ತೀವಿ ಸರ್. ಹಬ್ಬ ಹರಿದಿನ ಬಂದು ಹೋಗಿ ಮಾಡ್ತಾಯಿರ್ತೀವಿ ಸರ್. ಇನ್ನು ನಾನು ಆಲ್ರೆಡಿ ಇನ್ನೂ ಒಂದು 3-4 ಸಾಂಗ್ ಮಹದೇಶ್ವರಂದು ಹಾಡು ರೆಡಿ ಇದ್ದಾವೆ. ಗುರು ರಾಘವೇಂದ್ರ ಸ್ವಾಮಿದು ಇದ್ದಾವೆ. ಹಾಗೆ ತತ್ವಗೀತೆಗಳು, ಭಕ್ತಿಗೀತೆಗಳು, ದಾಸರ ಪದಗಳು ಎಲ್ಲ ರೆಡಿ ಇದ್ದಾವೆ ಸರ್. ಈಗ ಒಂದೊಂದಾಗಿ ಬಿಟ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಜನಗಳು ಅದಕ್ಕೆಲ್ಲ ನೋಡಿ ಅದನ್ನ ಪ್ರೋತ್ಸಾಹಿ ನನಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ನೀಡಿದರೆ ಇನ್ನೂ ಅಂಥ ಸಾವಿರಾರು ಹಾಡುಗಳನ್ನ ಈಗ ಜನಗಳಿಗೆ ಮುಟ್ಟಿಸ್ಬೇಕು ಅನ್ನೋ ಆಸೆ ನನ್ನದಿದೆ ಸರ್. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ, ಈ ತತ್ವಗೀತೆಗಳು, ಜನಪದ ಗೀತೆಗಳು, ಭಾವಗೀತೆಗಳು ಎಲ್ಲ ಮಾಡ್ತಾಯಿದ್ದೀವಿ. ಈ ನಮ್ಮ ಹಳ್ಳಿ ಕಡೆ ಜನಗಳು ತೀರೋದಾಗ ಹಾಡ್ತಾ ಇರ್ತಾರೆ ತತ್ವಗೀತೆಗಳು, ಇದು ನೀತಿಗೀತೆಗಳು ಭಾಳ ಅದ್ಭುತವಾಗಿದೆ. ಅವು ನಶಿಸಿ ಹೋಗ್ತಾ ಇದೆ. ಆ ಹಾಡುಗಳನ್ನಿಗೆ ನಾನು ಯೂಟ್ಯೂಬ್ ಮುಖಾಂತರ ಜನಗಳಿಗೆ ಬಿಡ್ತಾ ಇದ್ದೀನಿ. ಅದ್ಭುತವಾದ 4-5 ಸಾಂಗ್ ಇನ್ನೂ ರೆಡಿ ಇದೆ. ಅದು ಕೇಳೋದು ಸ್ವಲ್ಪ ಸೈಲೆಂಟಾಗಿದ್ರು ಅರ್ಥಗರ್ಭಿತವಾಗಿದೆ ಅಂಥ ಹಾಡುಗಳಿದೆ. ಯಾಕಂದರೆ ಇನ್ನೊಂದು 10 ವರ್ಷ ಕಳೆದ್ರೆ ಹಾಡೋರು ಇರೋಲ್ಲ ಸರ್. ಆ ಒಂದು ಕುರುವು ಇರಲಿ, ಉಳಿಲಿ, ಜನಗಳದು ರೀಚ್ ಆಗ್ತಾ ಇರಲಿ, ಮತ್ತೆ ಅದನ್ನು ಯಾರಾದರೂ ಪ್ರಯತ್ನ ಪಟ್ಟು ಹಾಡ್ತಾ ಇರಲಿ ಅನ್ನೋ ಉದ್ದೇಶ ಅದರದ್ದಾಗಿರುತ್ತೆ ಸರ್. ಹಂಗೆ ನಮ್ಮ ಜಾನಪದ ಇದರಲ್ಲಿ ಮಹಾಕಾವ್ಯಗಳಲ್ಲಿ ಮಂಟೇಸ್ವಾಮಿ, ಬೆಳಿಗರಂಗಪ್ಪ ಹಾಗೂ ಸಿದ್ದಪ್ಪಾಜಿ, ದೊಡ್ಡಮ್ಮ ತಾಯಿ ಇಂಥ ಒಂದು ಕಥೆಗಳ ಆಧರಿಸಿ ಹಾಡುಗಳನ್ನು ಮಾಡಬೇಕು, ಕಥೆಗಳನ್ನು ಯೂಟ್ಯೂಬ್ ಮೂಲಕ ತರಬೇಕು ಅನ್ನೋ ಒಂದು ಆಸೆ ನನ್ನಲ್ಲಿದೆ. ಜನಗಳೆಲ್ಲ ಸಹಕಾರ ನೀಡಿದರೆ ಇದಕ್ಕೆಲ್ಲ ನಾನು ಧೈರ್ಯವಾಗಿ ನುಗ್ಗಿ ಮಾಡ್ತೀನಿ. ನಾನು ಇದೆ ಸರ್, ಯೂಟ್ಯೂಬಲ್ಲಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಬೇಕು ಸರ್. ಇನ್ನೇನು ಬೇಡ, ಅದಕ್ಕಿಂತ ಪ್ರೋತ್ಸಾಹ ಇನ್ನೇನು ಬೇಕು ಸರ್ ನಮಗೆ. ದಯವಿಟ್ಟು ನನ್ನದೊಂದು ಮನವಿ, ಕೋಟ್ಯಾಂತರ ಅಭಿಮಾನಿಗಳಲ್ಲಿ ಈ ಒಂದು ಯೂಟ್ಯೂಬ್ ಚಾನಲ್ನೀಗ ಮಾಡ್ತಕ್ಕಂಥ ನಾನೊಬ್ಬ ಅಂತಲ್ಲ, ಸುಮಾರು ಸಾವಿರಾರು ಜನ ಮಾಡ್ತಾಯಿದ್ದಾರೆ. ಏನೋ ಒಂದು ಸಾಧನೆ ಮಾಡಬೇಕು, ಏನೋ ಒಂದು ಜನಗಳು ಮುಡಿಸ್ಬೇಕು ಅನ್ನೋ ಉದ್ದೇಶದಿಂದ ಒಂದು ಚಾನಲ್ ಓಪನ್ ಮಾಡಿರ್ತಾರೆ. ನನ್ನೊಬ್ಬನೇ ಪ್ರೋತ್ಸಾಹಿಸಬೇಕು ಅಂತಲ್ಲ, ಒಳ್ಳೆ ಒಂದು ಕಂಟೆಂಟ್ ಕೊಡುವಂಥ ಯೂಟ್ಯೂಬ್ ಚಾನಲ್ನೀಗ ಎಲ್ಲರನ್ನೂ ಸಬ್ಸ್ಕ್ರೈಬ್ ಮಾಡಿಸಿ, ಶೇರ್ ಮಾಡಿ, ನೋಡಿ ಪ್ರೋತ್ಸಾಹಿಸ್ತಾರೆ. ಎಲ್ಲರೂ ಒಂದು ಜನಗಳಿಗೆ ತಲುಪುವಂಥ ಕಂಟೆಂಟ್ಗಳು ಖಂಡಿತವಾಗಿ ಮಾಡಿಕೊಡ್ತಾರೆ. ಯಾಕಂದರೆ ಇವತ್ತು ಯೂಟ್ಯೂಬ್ ಮಾಡ್ಬೇಕಾದ್ರೆ ಅಷ್ಟು ಸುಲಭ ಅಲ್ಲ, ಲಕ್ಷಾಂತರ ರೂಪಾಯಿ ಖರ್ಚು ಬೀಳುತ್ತೆ. ಸುಮ್ಮನೆ ಏನೋ ಮಾಡಿ ಏನೋ ಬಿಡೋದಲ್ಲ, ಜನಗಳಿಗೊಂದು ಮೆಸೇಜ್ ಕೊಡೋಂಥ ಹಾಡಾಗಬೇಕು. ಏನೋ ಒಂದು ಕತೆ ಇರ್ಬೋದು, ಕಾವ್ಯ ಇರ್ಬೋದು. ಮುಂದಿನ ದಿನಗಳಲ್ಲಿ ಒಂದು ಸಣ್ಣ ಪುಟ್ಟ ಒಂದು ಶಾರ್ಟ್ ಮೂವಿಗಳು ಮಾಡಬೇಕು ಅನ್ನೋ ಒಂದು ಉದ್ದೇಶವೂ ಇದೆ. ತಾವು ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಎಲ್ಲ ಯೂಟ್ಯೂಬ್ ಚಾನಲ್ವರೆಗೂ ಪ್ರೋತ್ಸಾಹ ನೀಡಿ ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸುತ್ತೇನೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇತ್ತೀಚೆಗೆ ಈ ಅಶ್ಲೀಲವಾದ ಒಂದು ಸೀನ್ಗಳು ಮತ್ತು ಕೆಟ್ಟ ಒಂದು ಪೌಲಿ ಪದಗಳು ಇಂಥವನ್ನೇ ಜನ ನೋಡಿ ಇಷ್ಟಪಟ್ಟು ಲೈಕ್ ಮಾಡಿ ಹೆಚ್ಚೆಚ್ಚು ಜನ ನೋಡ್ತಾರೆ. ದಯವಿಟ್ಟು ನಮ್ಮ ಸಂಸ್ಕೃತಿ ಉಳಿಸಿ, ನಮ್ಮ ಒಂದು ಈ ಒಂದು ಕಂಟೆಂಟ್ಗಳಿಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಂಥ ಜನಗಳಿಗೆ ಪ್ರೋತ್ಸಾಹ ನೀಡಿ ಸಹಕರಿಸಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ರಾಯರೇ ರಾಯರೇ ರಾಯರೇ, ಈ ಬಾಳು ನಿಮ್ಮಾಣತಿ, ಈ ಬದುಕು ನಿಮ್ಮದೇ ಸ್ತುತಿ. ಬೇರೇನು ಹೇಳಲಾರೆ, ಬೇರೇನು ಕೇಳಲಾರೆ, ಗುರುರಾಯ ನಾಮ ಒಂದೇ ಗುರಿ ತೋರುವ ದೀವಿಗೆ. ಬಾಳಿಗೆ ಬದುಕಿಗೆ ಮನರಂಧಾಕಾರಕ್ಕೆ ಗುರುರಾಯ ನಾಮ ಒಂದೇ ಗುರಿ ತೋರುವ ದೀವಿಗೆ. ನಿನ್ನ ನಂಬಿ ಬಂದೆ ಓ ಮಾಯಕಾರ, ನಿನ್ನ ನಂಬಿ ಬಂದೆ ಓ ಮಾಯಕಾರ. ಹರಸಯ್ಯ ಸ್ವಾಮಿ ಮಲೆಮಾದೇಶ್ವರ, ಹರಸಯ್ಯ ಸ್ವಾಮಿ ಮಲೆಮಾದೇಶ್ವರ. ಯಾರಿಗೆ ಯಾರನು ನಂಬಲಿ ಜಗದಲ್ಲಿ, ನನ್ನ ಕಣ್ಣೀರು ನನಗಾಯಿತು ನನಗಾಯಿತು. ತಳಕು ಮಾತಾಡುವರು, ಬರಿದೆ ಕೊಂಡಾಡುವರು,
ತಳಕು ಮಾತಾಡುವರು, ಬರಿದೆ ಕೊಂಡಾಡುವರು, ನನ್ನವರು ನನ್ನವರು. ಯಾರಿಗೆ ಯಾರನು ನಂಬಲಿ ಜಗದಲ್ಲಿ, ನನ್ನ ಕಣ್ಣೀರು ನನಗಾಯಿತು ನನಗಾಯಿತು. ತಿಂಗಾಳು ಮುಳುಗಿದವೋ, ರಂಗೋಲಿ ಬೆಳಗಿದವೋ, ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ. ನಾನೇನು ವಿದ್ವಾಂಸ ಅಲ್ಲ, ಪುಟಾಣಿ ಕಲಾವಿದ. ನಾನು ನಿಮ್ಮ ಮುಂದೆ ಮಾತಾಡೋಂಥ ಮಾತು ದೊಡ್ಡದೇನಿಲ್ಲ. ಏನು ಮನವಿ ಮಾಡ್ಕೋಬೇಕಂತ ಅದನ್ನು ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಮಾತು ಮುಗಿಸೋಕ್ಕೂ ಮುನ್ನ ಒಂದು ವಿಷಯ ನಿಮಗೆ ಹೇಳಬೇಕು. ಜನಪದ ಸಿರಿ ಈ ವಾಹಿನಿಯು ರಾಜ್ಯದ ಮೂಲೆ ಮೂಲೆಯಲ್ಲಿ ಇರ್ತಕ್ಕಂಥ ಕಲಾವಿದರನ್ನು ಹುಡುಕಿ ನಾಡಿಗೆ ಪರಿಚಯ ಮಾಡ್ತಾ ಇದ್ದಾರೆ. ಅಂಥ ಒಂದು ಯೋಜನೆಯಲ್ಲಿ ನನ್ನನ್ನು ಗುರುತಿಸಿ, ಅಪ್ಪು ಮರಜ ಹಾಡನ್ನು ಕೇಳಿ ನನ್ನನ್ನು ಗುರುತಿಸಿ ಕರೆದುಕೊಂಡು ಬಂದು ನಿಮ್ಮ ಮುಂದೆ ನನ್ನ ಕೂರಿಸಿ ಒಂದು 4 ಮಾತಾಡಿಸಿದ್ದಾರೆ. ಜನಪದ ಸಿರಿ ವಾಹಿನಿಗೆ ಒಳ್ಳೆಯದಾಗಲಿ. ನಿಮ್ಮ ಆಶೀರ್ವಾದ ಸದಾ ಅವ್ರ ಮೇಲಿರಲಿ. ಜೈ ಅಪ್ಪು ಮಹಾರಾಜ್. ಕಲಿಯೂರು ಮುಳ್ಳೂರ ತೋಪಲಿ ಮೈಕಾರ ಮರಿದೇವಾ, ಮಹಾದೇವ ರಾಯರೇ ಈ ಬಾಳು ನಿಮ್ಮ ಆಣತಿ. ಗುರುರಾಯ ನಾಮ ಒಂದೇ ಗುರಿ ತೋರುವ ದೇವಿಗೆ. ಕರುನಾಡಿಗೊಬ್ಬ ಅಪ್ಪು ಮಹಾರಾಜ, ರಘುವಿನ